ಬಿಗ್ ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ ಸ್ಟೀಲ್. ಇಂಡಸ್ಟ್ರಿಯಲ್ ಟೀ, ದ ಒರಿಜಿನಲ್. ಎಸ್, ಕಡ್ಡಾಯದ ಕಿರಿಕಿ ಇವತ್ತಿನ ಬಿಗ್ ಡಿಬೇಟ್. ಹನುಮಂತಯ್ಯವರು ಮಾತಾಡಿದನ್ನು ಕೇಳಿಸ್ಕೊಂಡ್ರಿ, ನಿಜ ಅನಿಸುತ್ತೆ ಒಂದು ಸೈಡಲ್ಲಿ. ಇನ್ನು ನಾಡಗೌಡರು ಹೇಳಿದರು ನಮಗೆ ಯಾವುದೇ ವಿರೋಧ ಇಲ್ಲ, ಈ ಟೆಕ್ನಾಲಜಿ ಮುಂದುವರಿತಾ ಇದೆ, ಬಟ್ ಹೇಗೆ ಮಾಡ್ತೀರಿ ಆ ಒಂದು ಸ್ಪಷ್ಟತೆ ಬೇಕಲ್ವಾ ಅಂತ. ಹಾಗಿದ್ರೆ ನಾವು ಯಾರನ್ನ ಕೇಳಬೇಕು? ಮತ್ತೊಮ್ಮೆ ನಾವು ಹೋಗೋದು ಆ ಗುಜರಾತ್ನ BJP ಸರ್ಕಾರದ ಯಾವ ರೀತಿಯ ಒಂದು ಮುಂದಾಲೋಚನೆಯನ್ನು ಹಾಕ್ಕೊಂಡಿರ್ಬೋದು ಅಂತ. ಎಸ್ ಸರ್, ನೀವು ಅವರ ವಾದಗಳನ್ನು ಕೂಡ ಕೇಳಿದ್ರಿ. ಯಾವ ರೀತಿ ಒಂದು ಸ್ಪಷ್ಟತೆಯನ್ನು ಕೊಡ್ತೀರಿ ಇದಕ್ಕೆ? ಇವತ್ತು ಎಲೆಕ್ಟ್ರಲ್ ರಿಫಾರ್ಮ್ಸ್ ಆಗಬೇಕು ಅಂತ ಹೇಳಿದರು. ಖಂಡಿತ ಬದಲಾವಣೆ ಆಗಬೇಕು. ಯಾಕೆಂತ ಹೇಳಿದರೆ ಇಲ್ಲಿವರೆಗೆ ಏನಾಗ್ತಾ ಇದೆ, ಎಲೆಕ್ಷನ್ ಕಮಿಷನ್ ಅಂದರೆ ಯಾವುದೋ 5 ವರ್ಷದಲ್ಲಿ ಬರ್ತಕ್ಕಂತಹ ಚುನಾವಣೆಗೆ ಅವತ್ತು ಅವರಿಗೆ ಇಲ್ದಲೇ ಇರತಕ್ಕಂತಹ ಅಧಿಕಾರ. ಅದಾದಮೇಲೆ ಆ ಎಲೆಕ್ಷನ್ ಕಮಿಷನ್ ಆಫೀಸ್ ಬಾಗಿಲನ್ನ ಯಾರೂ ಮೂಸಲ್ಲ. ಹನುಮಂತಯ್ಯನವರು ಮಾತಾಡ್ತಾ ಇದ್ದಂಗೆ ಹೇಳಿದರು, ಹೆಚ್ಚು ಕಡಿಮೆ 30% ಒಂದೊಂದು ವೋಟರ್ ಲಿಸ್ಟಲ್ಲಿ 250 ಹೆಸರಿರಲ್ಲ, 300 ಹೆಸರಿರಲ್ಲ. ಯಾಕೆ ಈ ಅವೈಜ್ಞಾನಿಕವಾಗಿ ಆಗ್ತಾ ಇದೆ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಯಾಕೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರ ನಾನು ಹೇಳ್ತೀನಿ. ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಯಾವುದೋ ಒಂದು ಜನಗಣತಿ ನಡೆಯುತ್ತೆ. ಈಗ ಉದಾಹರಣೆಗೆ 2001 ಆಗಿರ್ತಕ್ಕಂತಹ ಜನಗಣತಿ, ಅದರ ಮೇಲೆ ನಾವು ವೋಟರ್ ಲಿಸ್ಟನ್ನು ಮಾಡಿದ್ದೀವಿ, 10 ವರ್ಷದ ಮೇಲೆ ಮಾಡ್ತಾರೆ. ಇವತ್ತಿನ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಈ ಜಾಗದಲ್ಲಿ ಈ ಕ್ಷೇತ್ರದಲ್ಲಿ 2 ಲಕ್ಷ ಜನ ವಾಸ ಆಗಿದ್ದಾರೆ. ಇವರು ವೋಟರ್ ಲಿಸ್ಟಿಗೆ ಬರಬೇಕಾದ್ರೆ 75% ನಾವು ಅಲೋ ಮಾಡ್ತೀವಿ ಅಂತಾರೆ. ಆದರೆ ಆ ಜನಗಣತಿನೇ ಫಸ್ಟ್ ತಪ್ಪಾಗಿರುತ್ತೆ, ಅಥವಾ ಆ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಜನ ಜಾಸ್ತಿ ಆಗಿರ್ತಾರೆ. ಇವರು ಎಲೆಕ್ಷನ್ ಕಮಿಷನ್ಗೆ ಈ ಪಟ್ಟಿ ತಗೊಂಡೋಗಿ ಇಟ್ಟಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಈಗಾಗಲೇ 1,85,000 ಜನ ಇದ್ದಾರೆ ವೋಟರ್ಸ್ ಅಂದರೆ, ಇಲ್ಲ ನೀನು ಸರಿಯಾಗಿ ಮಾಡಿಲ್ಲ ಕಿತ್ತಾಕು ಅಂತಾರೆ. 3 ಸತಿ ಸರಿಯಾಗಿ ಮಾಡ್ಕೊಂಡು ಬಂತಾನೆ. ಇವನೇನು ಮಾಡ್ತಾನೆ, ಕೂತಿರ್ತಕ್ಕಂಥ ಅಧಿಕಾರಿ ಈ ಬೈಗಳ ತಪ್ಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ವೋಟರ್ ಲಿಸ್ಟಲ್ಲಿ ಯಾವುದೋ ಒಂದು ಭಾಗಗಳನ್ನು ಡಿಲೀಟ್ ಮಾಡ್ತಾನೆ. ಆದರೆ ನಾವು ಆ ಅಧಿಕಾರಿಯನ್ನು ಅದಕ್ಕೆ ಪನಿಷ್ ಮಾಡಬೇಕಾಗತ್ತೆ, ಅವನನ್ನು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕಾಗತ್ತೆ. ಇವತ್ತು ಎಲೆಕ್ಷನ್ ಕಮಿಷನ್ಗೆ ತನ್ನದೇ ಆದಂತಹ ಒಂದು ಟೀಮ್ ಬೇಕಾಗಿದೆ. 5 ವರ್ಷಗಳ ಕಾಲ ಸತತ ಪ್ರಯತ್ನವನ್ನು ಮಾಡಬೇಕು. ವೋಟರ್ ಲಿಸ್ಟಲ್ಲಿ ಇರ್ತಕ್ಕಂಥದ್ದನ್ನು ಆವಾಗವಾಗ, ಅಂದರೆ ಯಾವುದೋ ಚುನಾವಣೆ ಸಂದರ್ಭದಲ್ಲಿ ಮತ್ತು ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಅವಕಾಶ ಕೊಡ್ತಕ್ಕಂಥದ್ದಲ್ಲ. ಯಾವುದೇ ಇವತ್ತು ವೋಟರ್ ಲಿಸ್ಟನ್ನು ಅವನು ಯಾವುದೇ ಸಂದರ್ಭದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು. ಇವತ್ತು ಈ ಊರಿಂದ ನಾನು ಈ ಊರಿಗೆ ಕ್ಷೇತ್ರಕ್ಕೆ ವರ್ಗಾವಣೆ ಆಗಿದೆ ಅಂತ ಹೇಳಿದರೆ, ಆ ವರ್ಗಾವಣೆ ಆದ ತಕ್ಷಣ ಅವನ ಅಡ್ರೆಸ್ ಪ್ರೂಫ್ ಯಾವುದೇ ಕೆಲಸಕ್ಕೋಸ್ಕರ ಬೇಕಾಗುತ್ತೆ. ಇದು ಅದಕ್ಕೋಸ್ಕರ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಕ್ಕಂಥ ಅವಕಾಶ ಆಗಬೇಕು. ಚುನಾವಣೆ ಇವತ್ತು ಉದಾಹರಣೆ, ಇಲ್ಲಿ ಇಷ್ಟು ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ತಮಿಳುನಾಡಿನಲ್ಲಿ ಎಲೆಕ್ಷನ್ ಅಂತ ಹೇಳಿದ ತಕ್ಷಣ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೋಗಿ ಅಲ್ಲಿ ವೋಟ್ ಹಾಕ್ತಾರೆ. ಯಾಕೆ? ನಮ್ಮ ಜನ ಅದನ್ನು ತಿಳ್ಕೊಳ್ಬೇಕಾಗಿದೆ. ಇವತ್ತು ಈ ಕ್ಷೇತ್ರದಲ್ಲಿ ನಾನು ವಾಸ ಮಾಡ್ತಾ ಇದರಲ್ಲಿ ಬಹಳ ಇದಿದೆ, ಎಲ್ಲರಿಗೂ ಗೊತ್ತಿದೆ. ಒಂದೇ ನಿಮಿಷ, ಈಗ ಯಾಕೆ ತಮಿಳುನಾಡಿಗೆ ಹೋಗ್ತಾರೆ ಎಲ್ಲರಿಗೂ ಗೊತ್ತಿದೆ. ಸ್ವಾಮಿ ಒಂದು ಓಟಿಗೆ 4,000 ಕೊಡ್ತಾರಂತೆ, ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳ್ತಾರೆ. ಜನ ಹೇಳ್ತಾರೆ. ಬಿಟ್ಬಿಡಿ, ನನ್ನ ಕ್ಷೇತ್ರದಲ್ಲಿ ಈಗ ಬಸವನಗುಡಿಲಿರ್ತಕ್ಕಂಥ ಜನ, ನಮ್ಮ ಮಂಡ್ಯ ಜಿಲ್ಲೆ ಒಳಗೆ ಸಾಕಷ್ಟು ಜನ ನಾಗಮಂಗಲದವರು ಆ ಕಡೆ ಈ ಕಡೆ ಇದ್ದಾರೆ. ಇಲ್ಲಿ ವೋಟ್ ಹಾಕ್ತಾರೆ, ಚುನಾವಣೆ ನೋಡೋಕಾರು ಹೋಗ್ತಾರೆ. ಕೆಲವ್ರದ್ದು ಅಲ್ಲೇ ವೋಟರ್ ಲಿಸ್ಟ್ ಇದೆ ಅಂತ ಹೋಗಿ ವೋಟ್ ಮಾಡ್ತಾರೆ. ನಮ್ಗೆ ಯಾಕೆ ಆ ಭಾವನೆ ಬರೋದಿಲ್ಲ? ಇವತ್ತು ಜನ ಫಸ್ಟ್ ತೀರ್ಮಾನ ಮಾಡಬೇಕು, ಇದು ನನ್ನ ರೈಟ್, ನಾನು ವೋಟ್ ಹಾಕ್ತೀನಿ, ನನ್ನ ಹಕ್ಕನ್ನು ನಾನು ಚಲಾವಣೆ ಮಾಡ್ತೀನಿ ಅಂತೇಳಿ. ಅದೇ ರೀತಿಲಿ ಇವತ್ತು ಎಲೆಕ್ಟ್ರಲ್ ರಿಫಾರ್ಮ್ಸಲ್ಲಿ ನಾವು ಯೋಚನೆ ಮಾಡಬೇಕು. ಪ್ರತಿಯೊಬ್ಬನಿಗೂ ವೋಟರ್ ಲಿಸ್ಟಲ್ಲಿ ಹೆಸರನ್ನ ಸೇರಿಸ್ತಕ್ಕಂಥ ಅವಕಾಶ ಕೊಡ್ತೀನಿ. ಅದನ್ನು ಸಂದರ್ಭದಲ್ಲಿ ಯಾವ್ಯಾವಾಗ ಅವಕಾಶ ಆಗುತ್ತೋ ಅವರ ವೋಟರ್ಗಳನ್ನ ಲಿಸ್ಟನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಪ್ರತಿ ಸಂದರ್ಭದಲ್ಲಿ ಅವನಿಗೆ ವೋಟರ್ ಲಿಸ್ಟಲ್ಲಿ ಹೆಸರು ಬಿಟ್ಟು ಹೋದರೆ ಹೆಸರು ಸೇರಿಸ್ಕೊಳ್ಳೋಕೆ ಅವಕಾಶ ಕೊಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವ್ರು ವೋಟರ್ ಲಿಸ್ಟಿಂದ ಹೆಸರು ಬಿಡಬೇಕಾದ್ರೆ ಇವ್ರಿಗೆ ಸೇರ್ಸಕ್ಕೆ ಒಂದೇ ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿ ಸೇರ್ಸಕ್ಕೆ ಅವಕಾಶ ಇರುತ್ತೆ ಹೊರತು ಕಿತ್ತಾಕಕ್ಕೆ ಇವ್ರು ಬೇಕಾಬಿಟ್ಟು ಕಿತ್ತಾಕಕ್ಕೆ ಅವಕಾಶ ಕೊಡಬಾರ್ದು. ಯಾಕೆ ಅಂದರೆ, ಈಗ ನನ್ನ ಹೆಸರನ್ನಾಗಲಿ ಹನುಮಂತೇಗೌಡರ ಹೆಸರನ್ನಾಗಲಿ ಹನುಮಂತಯ್ಯನವ್ರ ಹೆಸರನ್ನಾಗಲಿ ಕಿತ್ತಾಕ್ಬೇಕಾದ್ರೆ ನಮಗೆ ಮುಂಚೆ ಒಂದು ನೋಟಿಸ್ ಕೊಡಬೇಕು, ನಿನ್ನ ಹೆಸರನ್ನ ಈ ಕಾರಣಕ್ಕೋಸ್ಕರ ಬಂದು ನಾನು ತೆಗಿತಾ ಇದ್ದೀನಿ ಅಂತ. ಆ ಪಾಲಿಸಿಗಳು ಎಲ್ಲಿವರೆಗೆ ಬರಲ್ಲ, ಬೇಕಾಬಿಟ್ಟಿ ಅಲ್ಲಿ ಅವ್ರನ್ನ ಕೂತಿದ್ದವನಿಗೆ ಅಲ್ಲಿ ಕರ್ಕೊಂಡ್ಬಿಟ್ಟಿದ್ದಾರೆ ಡಾಟಾ ಎಂಟ್ರಿ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದೇ. ಎಲೆಕ್ಟ್ರಲ್ ರಿಫಾರ್ಮ್ಸ್ ಆಗಬೇಕು, ಹಂತ ಹಂತವಾಗಿ ಕೆಳಮಟ್ಟದ ಚುನಾವಣೆಗಳಿಂದ ಬದಲಾವಣೆಗಳನ್ನು ತರಬೇಕು. ಇದನ್ನ ಈ ಹಂತಗಳಲ್ಲಿ ನಾವು ಇದರಲ್ಲಿ ಕಷ್ಟ ಸುಖಗಳನ್ನ ಏನೇನು ಆಗ್ತದೆ ತೊಂದರೆಗಳನ್ನ ಇಲ್ಲಿ ಅನುಭವಿಸಬೇಕು. ಹಂತ ಹಂತವಾಗಿ ಕಡ್ಡಾಯ ವೋಟ್ ಹಾಕೋದ್ರಿಂದ ರಾಜಕೀಯ ವ್ಯವಸ್ಥೆ ಬದಲಾವಣೆ ಆಗ್ತಾ ಇಲ್ಲ. ಜನಪ್ರತಿನಿಧಿಗಳು ನೀವು ಪ್ರತಿಯೊಂದನ್ನು ಕೂಡ ಜನರ ಮೇಲೆ ಹಾಕೋದಕ್ಕೆ ನೀವು ಯಾವುದಕ್ಕೂ ರೆಡಿ ಇದ್ದೀರಿ ಸರ್? ಅಂದ್ರೆ ಜನರಿಗೆ ಹೇಳ್ತಾ ಇಲ್ಲ ನಾನು.
ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ಈಗ ಪ್ರತಿಯೊಂದು ಒಂದೇ ಒಂದು ನಾವು ಎಲ್ಲರೂ ವೋಟ್ ಮಾಡಬೇಕು ಅಂತ ಅನ್ನೋದು ಬಹಳ ಆಕರ್ಷಕವಾಗಿ ಕಾಣ್ತದೆ, ಬಹಳ ಪ್ಯಾಷನೇಟ್ ಆಗಿ ಕಾಣ್ತದೆ, ಅದು ಜನರಿಗೂ ಕೇಳಕ್ ಹಿತವಾಗಿದೆ. ಆದ್ರೆ ಎಲೆಕ್ಟ್ರಲ್ ರಿಫಾರ್ಮ್ ಆಗ್ಬೇಕಾಗಿರೋದು ದುಡ್ಡು ಕೊಡದೆ ಮತ ಹಾಕ್ಸ್ಬೇಕು, ಯಾವುದೇ ಆಮಿಷ ಒಡ್ಡೆ ಮತ ಹಾಕ್ಸ್ಬೇಕು, ಜಾತಿಗಳು ತರದೆ ಮತ ಹಾಕ್ಸ್ಬೇಕು, ಯೋಗ್ಯವಾದನ್ನ ಆಯ್ಕೆ ಮಾಡಬೇಕು ಅಂತ ಅನ್ನೋದನ್ನ ತರಬೇಕಾಗಿರೋದು ಮೊದಲು ನಾವು. ಖಂಡಿತ ಕಂಪಲ್ಸರಿ ವೋಟಿಂಗ್ ಹನುಮಂತಯ್ಯನವರು ಯಾವಾಗ ಬರುತ್ತೆ ಅಂದ್ರೆ ಜನ ನಾನು ಹೋಗಿ ವೋಟ್ ಹಾಕಲೇಬೇಕು ಅಂದಾಗ ಮೊದಲು ಇವನ್ ಚೇಂಜ್ ಮಾಡಿ. ಓಕೆ, ನಾನು ಒಪ್ಕೋತೀನಿ. ನನ್ನ ಪ್ರಶ್ನೆ ಏನು ಗೊತ್ತಾ, ಆಯ್ತು ನೀವು ಕಾನೂನುಗಳಂತಂದ್ರೆ ಸ್ವಲ್ಪ ಕಷ್ಟ ಆಗಲಿ, ಅವನಲ್ಲಿಂದ ಬರ್ತಾನೆ, ಅವನಿಗೆ ಕಡ್ಡಾಯ ಮಾಡಬೇಕು, ಅವ್ನಿಗೆ ಗೊತ್ತಿರಬೇಕು, ಜ್ಞಾನ ಇರಬೇಕು, ಮತ್ತೊಂದಿರಬೇಕು, ಅವನಿಗೆ ಅವನ ಕಷ್ಟ ಸುಖ ಯಾರು ನೋಡೋದಿಲ್ಲ. ಸರಿ ಸರ್, ಆಗಿದ್ರೆ ನಾಳೆ ನೀವು ಅದಕ್ಕೊಂದು ಮಾಡಿ. ನೀವು ಒಂದು ವೇಳೆ ಕಡ್ಡಾಯ ಮತದಾನ ನೀವು ಮಾಡೋದಿದ್ರೆ ನಾಳೆ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿರ್ತಾನಲ್ಲ ಆ ಕ್ಷೇತ್ರದಿಂದ, MLA ಕ್ಷೇತ್ರದಿಂದ ಒಬ್ಬ MLA, ಅವನು ಪ್ರತಿಯೊಬ್ಬ ಮನೆಗೂ ಹೋಗಿ ಭೇಟಿ ಕೊಟ್ಟಿರಬೇಕು. ಅದಕ್ಕೇನು ಕಡ್ಡಾಯ? ನೀವು ಏನು ಅವನ ಜನಪ್ರತಿನಿಧಿ ಅನ್ನೋದಕ್ಕೆ ನೀವೇನು ಗ್ಯಾರಂಟಿ ಇದೀರಿ ನೀವು? ಅಲ್ಲ, ಅದನ್ನ ಎಲ್ಲರೂ ಮಾಡಕ್ ಆಗೋದಿಲ್ಲ ಬಿಡಿ. ಈಗ ಇಲ್ಲಿ ಏನಾಗಿದೆ, ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್, ಒಬ್ಬ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ಕೇಡರ್ ಅನ್ನುವಂತ ಇರುತ್ತಲ್ಲ, ದಟ್ ಕೇಡರ್ ಇಸ್ ಇಂಪಾರ್ಟೆಂಟ್. ನೋಡಿ ಈಗ ಇವ್ರು ನೋಡಿ ಇವ್ರು ಮಾಡ್ತಾರೆ, ಏನ್ ಮಾಡ್ತಾರೆ, ಅವ್ರಿಗೆ ಸಂಬಂಧ ಇರಲ್ಲ, ಅವ ಕ್ಯಾಂಡಿಡೇಟ್ ವಿಲ್ ಬಿಕಮ್ ಇದು ರೈಲ್ವೆ ಮಿನಿಸ್ಟರ್ ಆಗ್ಬಿಡ್ತಾರ, ಪಾರ್ಟಿಗೆ ಸಂಬಂಧ ಇರೋದಲ್ಲ. ಈ ರೀತಿ ನಮ್ಮಲ್ಲಿ ಅಂತಾನೆ ಅಲ್ಲ, ಯಾರಿಗೆ ಅರ್ಹತೆ ಯೋಗ್ಯತೆ ಇದೆ ಅವ್ರನ್ನ ಕೊಡ್ತಾರೆ. ಪಾರ್ಟಿಗೆ ಏನ್ ಸಂಬಂಧ? ಆಪರೇಷನ್ ಕಮಲ್ ಅದು ಪ್ರಶ್ನೆ ಹೇಳ್ಬೇಡಿ. ಈಗ ನೀವು ಕಡ್ಡಾಯ ಮತದಾನ ನಾಗರಿಕರಿಗೆ ಹೇಳ್ತೀರಿ ಮತದಾನ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸರ್, ಪ್ರಧಾನಮಂತ್ರಿಗಳೇ ಈಗ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯನ್ನ ಸ್ವಲ್ಪ ರಿಸಲ್ಟ್ ಅನ್ನ ಸ್ವಲ್ಪ ಉದಾಹರಣೆಯಾಗಿ ತಗೊಳ್ಳೋಣ. ಎಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತಂದ್ರೆ NCP ಹೊರಗುಳಿಯತ್ತೆ, ಅಥವಾ BJP ಮತ್ತು ಯಾವುದು ಶಿವಸೇನಾ ಅಲ್ಲಿರುತ್ತೆ. ಆಗ ಒಟ್ಟಾರೆಯಾಗಿ ವಿಧಾನಸಭೆಯ ಒಳಗಿನ ಬಲಾಬಲ ಕಡಿಮೆ ಆಗತ್ತೆ. ನೀವು ಎಲೆಕ್ಷನ್ ನೀವು ವೋಟಿಂಗ್ ತಪ್ಪಿಸ್ಕೋಬಹುದು, ಜನರು ಕಡ್ಡಾಯ ಮಾಡ್ಬೇಕು. ಯಾರಿಗೆ ಬುದ್ಧಿ ಹೇಳ್ತಾ ಇದ್ರಿ ಸರ್ ನೀವೆಲ್ಲ? ನನಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಎಲೆಕ್ಷನ್ ಅಲ್ಲಿ ಇರ್ತಕ್ಕಂಥವ್ರು ಅಯೋಗ್ಯರು ಅಥವಾ ಇನ್ನೇನು ನನಗೆ ಬೇಡ ಅಂತ ಏನೋ ಒಂದು ರೀಸನ್, ಅಥವಾ ನಾನು ಇವರಿಗೆ ಬೆಂಬಲವನ್ನು ಕೊಡೋದಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ, ಅದಕ್ಕೆ ನೋಟ ಅಂತಕ್ಕಂಥದ್ದು ಒಂದು ಅವಕಾಶವನ್ನು ಜನರಿಗೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಏನಾಗಿದೆ, ಪೊಲಿಟಿಕಲ್ ಪಾರ್ಟಿಗೆ ನಾನು ಈ ಪಾರ್ಟಿಯ ಸಿದ್ಧಾಂತಗಳು ನನಗೆ ಒಪ್ಪಿಗೆ ಆಗ್ತಾ ಇಲ್ಲ, ಈ ಪಾರ್ಟಿಯ ಸಿದ್ಧಾಂತನೂ ಆಗ್ತಾ ಇಲ್ಲ, ನನಗೆ ನೋಟ ಅಂದ್ರೆ ಅದು ಇಲ್ದಲೇ ಇರಬಹುದು, ಆದ್ರಿಂದ ಅವನು ಅಬ್ಸ್ಟ್ರೈನ್ ಆಗ್ತಾನಷ್ಟೇ. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾವಿಷನ್ ಅಲ್ಲಿದೆ, ಅದು ಬೇರೆ ರೂಪದಲ್ಲಿದೆ. ಮತ್ತೆ ಅವನಿಗೆ ಲಾಭ ಇದೆ ಸರ್. ಈಗ ಜನಪ್ರತಿನಿಧಿಯಾಗಿ ಹೋದವನಿಗೆ TA DA ಎಲ್ಲ ಕೊಡ್ತೀರಿ, ನೀವು ಜಾಯಿನ್ ಆದ್ರೂ ಕೂಡ ನಮ್ಮ ಮತದಾರ ಬಂದು ವೋಟ್ ಮಾಡಿದಕ್ಕೆ ಅವನಿಗೇನಿದೆ, ಅವನು ತಿಳ್ಕೊತಾನಪ್ಪ, ನನಗೇನಿಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ರಾಷ್ಟ್ರಭಕ್ತಿ ಬರಬೇಕು, ಅವನಿಗೆ ಪ್ರಜ್ಞೆ ಬರಬೇಕು. ನಿಮ್ಗೆ ಯಾಕಿರುತ್ತೆ, ಅವನಿಗೆ ಯಾಕಿಲ್ಲ? ಇಲ್ಲ, ಅವನು ಹೋಗ್ತಾನೆ. ಒಂದ್ ನಿಮಿಷ, ಲೋಕಲ್ ಎಲೆಕ್ಷನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಿ ಹೇಗೆ? ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಎಕ್ಸ್ಪೆರಿಮೆಂಟ್ ಮಾಡಕ್ಕಾಗಲ್ಲ. ಪೈಲಟ್ ಪ್ರಾಜೆಕ್ಟ್ ಸಣ್ಣದಾಗಿ ಎಲ್ಲ ಒಂದು ಭಾಗದಲ್ಲಿ ಮಾಡಬೇಕು. ಗುಜರಾತ್ ನಲ್ಲಿ ಹಿಂದೆ ಮಾಡಬೇಕಾಗಿತ್ತು, ಹಿಂದಿನ ಸರ್ಕಾರಗಳು ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಇವತ್ತು ಮೋದಿ ಅವರು ಅಂದ್ರೆ ಹಿಂದೆ ಒಂದು ಗುಜರಾತ್ ನಲ್ಲಿ ಅವರು ಕಾಂಗ್ರೆಸ್ ಸರ್ಕಾರ ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಬಿಜೆಪಿ ಅವರು ಮಾಡ್ತಾ ಇದ್ದಾರೆ, ಬಿಡ್ಲಿ ಸರ್. ಎಲೆಕ್ಷನ್ ರಿಫಾರ್ಮ್ಸ್ಗೆ ಬೇಕಾದ ಪ್ರಯತ್ನಗಳನ್ನ ಮೊದಲು ಮಾಡ್ಲಿ, ಫೇರ್ ಎಲೆಕ್ಷನ್ ನಡೆಯೋ ತರ ಮಾಡ್ಲಿ. ಅಲ್ಲಲ್ಲ, ನಾವು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇವೆ ಫೇರ್ ಎಲೆಕ್ಷನ್. ಅದರಿಂದ ಇವತ್ತು 20-30%, 35%, 40% ಆಗ್ತಿದೆ, 60% ಬಂದಿದೆ ಆ ಪ್ರಯತ್ನಗಳು ಫಲವಾಗಿ. ಆದ್ರೆ ಫುಲ್ ಪ್ರೂಫ್ ದೇಶದಲ್ಲಿ ಆಗಬೇಕು ಅಂತ ಆದ್ರೆ ಇಡೀ ದೇಶದ ಜನರಿಗೆ ಹನುಮಂತ ಒಪ್ಪರಿ. ನಾವು ಎಲ್ಲಾ ರಾಜಕಾರಣಿಗಳು ಇನ್ಕ್ಲೂಡಿಂಗ್ ವಾಜಪೇಯಿ ಅಂತ ಗ್ರೇಟ್ ರಾಜಕಾರಣಿನು ಎಷ್ಟು ಬೇಕು ಅಷ್ಟೇ ಅಮೆಂಡ್ಮೆಂಟ್ ಮಾಡಿವಿ ಎಲೆಕ್ಟ್ರಲ್ ರಿಫಾರ್ಮ್ಸ್. ಪೂರ್ಣ ಮಾಡಲಿಲ್ಲ, ಅದರಲ್ಲಿ ಬೇಕಾದ 1/3 ಮಾಡಿದ್ವಿ, ಆ 1/3 ತೆಗೆದ್ರು, ಆಪರೇಷನ್ ಕಮಲ್ ಸ್ಟಾರ್ಟ್ ಆಯ್ತು. ಅಲ್ಲ ಈಗ ಒಂದ್ ನಿಮಿಷ, ಆ ಡೈರೆಕ್ಷನ್ ಅಲ್ಲಿ ಇವತ್ತು ರಿಫಾರ್ಮ್ಸ್ ಮಾಡೋ ಎಲ್ಲಿವರೆಗೆ ರಿಫಾರ್ಮ್ಸ್ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಇಚ್ಛಾಶಕ್ತಿಯನ್ನು ತೋರಿಸಲ್ಲ. ಆಮೇಲೆ ರಿಫಾರ್ಮ್ಸ್ ತರದೇನೆ ಮೊದಲು ರಿಫಾರ್ಮ್ಸ್ ಅಂತ ತರದೇನೆ ಆಗಿದ್ರೆ ಸರ್ ಈಗ ನಾನೇ ಓಲಿ ಒಂದ್ ಕೆಲಸ ಮಾಡಬೇಕಾಗಿತ್ತು. ಗುಜರಾತ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ, ಇದನ್ನ ಪ್ರಾಮಾಣಿಕವಾಗಿ ಇಡೀ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಹೌದು ಅಂತ ಆದ್ರೆ ಎಲ್ಲರೂ ಒಪಿನಿಯನ್, ಎಲ್ಲ ಪೊಲಿಟಿಕಲ್ ಪಾರ್ಟಿ ಕರೆದು ಒಪಿನಿಯನ್ ತಗೋಬೇಕಾಗಿತ್ತು. ವಾಟ್ ಇಸ್ ದ ಡಿಫಿಕಲ್ಟಿ? ಇದರಲ್ಲಿ ಪಾರ್ಟಿ ಪ್ರಶ್ನೆ ಇಲ್ಲ, ನಮ್ಮ ಪಾರ್ಟಿಗೆ ಆಗ್ಬೇಕು, ನಿಮ್ಮ ಪಾರ್ಟಿಗೆ ಆಗಬಾರ್ದು ಅನ್ನೋದಿಲ್ಲ. ಬಟ್ ನಾನು ಕೇಳ್ತಿರೋದು, ಗುಜರಾತ್ ನಲ್ಲಿ 2 ಬಾರಿ ಗವರ್ನರ್ ವಾಪಸ್ ಕಳಿಸಿದ್ದಾರೆ.
ಮೂರನೇ ಬಾರಿ ಇವತ್ತು ದೇಶವ್ಯಾಪಿ ಮಾಡಬೇಕು. ಅಲ್ಲ, ಇದು ಪ್ರಾರಂಭ ಆಗಿದೆ. ಕಾರಣ ಇದೆ. ನೀವು ಶುರು ಮಾಡಿಸಿ ಇಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಲಿ. ಸರ್ಕಾರ ಇವತ್ತು ಒಂದು ವಿಚಾರ ಹೇಳ್ಬಿಡ್ತೀನಿ. ಈ ರಾಜ್ಯ ವಿಧಾನಸಭೆ ವಿಧೇಯಕವನ್ನ ರಾಜ್ಯ ವಿಧಾನಸಭೆ ಈ ವಿಧೇಯಕವನ್ನ ಗುಜರಾತ್ನಲ್ಲಿ 2 ಬಾರಿ ಅಂಗೀಕರಿಸಿದ್ರು ಕೂಡ ಹಿಂದಿನ ರಾಜ್ಯಪಾಲರಾದ ಕಮಲಾ ಅದನ್ನ ಮರುಪರಿಶೀಲಿಸುವಂತೆ ಹಿಂದಿರುಗಿಸಿದ್ರು. ಸಂವಿಧಾನದ ಕಲಂ 21 ಅಡಿ ನಾಗರಿಕರಿಗೆ ನೀಡುವ ಸ್ವಾತಂತ್ರ್ಯಕ್ಕೆ ಈ ವಿಧೇಯಕ ಧಕ್ಕೆ ತರುತ್ತದೆ ಎಂದು ಆಕ್ಷೇಪಿಸಿ ಕಮಲಾ ಅವರು ವಿಧೇಯಕವನ್ನು 2010 ಮತ್ತು 2011ರಲ್ಲಿ ವಾಪಸ್ ಕಳಿಸಿದ್ರು. ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರ್ತಾ ಇದ್ದ ಹಾಗೆ ಒಪಿ ಕೊಹ್ಲಿ ಅವರನ್ನ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು. ಈಗ ಕೊಹ್ಲಿ ಮಸೂದೆಗೆ ಅಂಕಿತ ಹಾಕಿದ್ದಾರೆ. ಆರ್ಟಿಕಲ್ 21 ಯಾವುದೇ ಕಾರಣಕ್ಕೂ ಇದು ವೈಲೇಟ್ ಆಗಿಲ್ಲ. ಇದು ವಿರುದ್ಧವಾಗಿದೆಯಾ ಇಲ್ವಾ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಬೆಂಚ್ ಹೇಳಬೇಕು. ಇದು ಕೋರ್ಟ್ ಹೋದೇ ಹೋಗುತ್ತೆ. ಅಲ್ಲ, ಪ್ರಶ್ನೆ ಇಲ್ಲ. ಬೆಂಚ್ ಹೋಗುತ್ತೆ. ಅದು ಹೋಗುತ್ತೆ, ಆಗ್ತದೆ. ಆದ್ರೆ ಇವತ್ತು ರಾಜಕೀಯ ಶಕ್ತಿಗಳು ಯಾವ್ಯಾವುದೇ ಪಾರ್ಟಿಗಳಾಗಿರ್ಲಿ ಇವತ್ತೊಂದು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಬೇಕಾಗತ್ತೆ. ನಾವು ಎಲ್ಲ ಜನಗಳನ್ನ ಈ ಒಂದು ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ನಮ್ಮನ್ನು 32 ರಾಷ್ಟ್ರಗಳು ಮಾಡ್ತಾ ಇರಬೇಕಾದ್ರೆ ಈ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಕರೀತಾರೆ. ರಾಷ್ಟ್ರದಲ್ಲಿ ಹೆಂಗಿದೆ? ಆಸ್ಟ್ರೇಲಿಯಾ ಹೇಗಿದೆ? ಅಲ್ಲ ರೀ, ಸ್ಥಿತಿಗೆ ಹೋಗ್ಬಾರ್ದು. ನೀವು ಏಕ್ದಮ್ ನಾಳೆ ಬೆಳಗ್ಗೆ ಜಪಾನ್ ಆಗ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಜನಸಂಖ್ಯೆ ಇಲ್ಲಿರ್ತಕ್ಕಂಥ ಒಂದೇ ಪಾರ್ಟಿಯವರು ಆಚೆ ಬರ್ತಾರೆ. ಅಲ್ಲ, ನಾನು ನಿಮಗೆ ಒಂದು ಕಳೆದ 3 ಇಲೆಕ್ಷನ್ ಒಂದೇ ಪಾರ್ಟಿ ಅಲ್ಲ, ನಾನು ಬಹಳ ಈಸಿಯಾಗಿ ನಮ್ಮ ವೀಕ್ಷಕರಿಗೆ ಅರ್ಥವಾಗೋ ರೀತಿಯಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ. ಚೀನಾದಲ್ಲಿ ಓಡುವಂಥ ರೈಲಿಗೂ ಭಾರತದಲ್ಲಿ ಓಡುವಂಥ ರೈಲಿಗೂ ಯಾಕೆ ಚೀನಾದಷ್ಟು ವೇಗವಾಗಿ ನಮ್ಮ ರೈಲನ್ನು ಓಡಿಸಬಾರದು ಅಂತ ನಾವು ಕೇಳಬಹುದು ಒಂದು ಪ್ರಶ್ನೆ. ನಮ್ಮ ಭಾರತದಲ್ಲಿ ನಾವು ಏನು ಹಳಿ ಹಾಕಿದ್ದೀವಿ, ಹಾಕಿರುವ ಹಳಿಗಳಲ್ಲಿ 160 ಕಿಲೋಮೀಟರ್ ಅಂದ್ರೆ ಫಾಸ್ಟ್ಗಿಂತ ಹೋಗಕ್ಕೆ ಆಗೋದಿಲ್ಲ. ಆ ಸ್ಪೀಡ್ ಹೋಗಕ್ಕೆ ಆಗೋದಿಲ್ಲ. 120 ಹೈ ಸ್ಪೀಡ್ ಆಗುತ್ತೆ. ನಾವು ಹೇಳ್ತೀವಿ ಚೀನಾ ತರ ಯಾಕೆ ಸಾಧ್ಯ ಆಗೋದಿಲ್ಲ ಅಂತ. ಒಂದು ವಿಚಾರ ನೆನಪಿಟ್ಕೊಳ್ಳಿ, ಇಲ್ಲಿ ಒಂದು ಜಾಗವನ್ನ ಅದನ್ನ ಸರ್ಕಾರ ಪಡ್ಕೋಬೇಕು ಅಂತಂದ್ರೆ ಹಲವಾರು ಕಾನೂನು ಕಟ್ಟಳೆಗಳಿರುತ್ತೆ, ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಬಟ್ ಚೀನಾದಲ್ಲಿ ಆ ರೀತಿ ಇಲ್ಲ. ಒಮ್ಮೆ ನಿಮ್ಗೆ ಅದು ಬೇಕು ಅಂತಂದ್ರೆ ಅದು ಕೊಡ್ತಾ ಇರಬೇಕು. ಈ ಹೊಸ ಲ್ಯಾಂಡ್ ಎಕ್ವಿಷನ್ ಬಿಲ್ ಅಲ್ಲಿ 5 ವರ್ಷ ಬೇಕು. ಅಲ್ಲ, ಈಗ ಮೋದಿ ಅವರೇ ಅನಾವಶ್ಯಕವಾಗಿರ್ತಕ್ಕಂತಹ ಕಾನೂನುಗಳನ್ನ ತೆಗೆದುಹಾಕ್ತೀವಿ ಅಂತಕ್ಕಂಥ ತಿದ್ದುಪಡಿ. ಒಂದು ವಿಚಾರ ಸರ್, ನಾನು ಬಹಳ ಅದ್ಭುತವಾಗಿ ನನಗೆ ಹನುಮಂತಯ್ಯವರ ಒಂದು ಮಾತು ಬಹಳ ಇಷ್ಟ ಆಯ್ತು. ಇದು ಯಾವುದೇ ರಾಜಕೀಯ ಪಕ್ಷಗಳು ಲಾಭ ಗಳಿಸುವಂತ ಉದ್ದೇಶನೋ ಅದು ಒಬ್ಬರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಇದು ರಾಷ್ಟ್ರದ ಪ್ರಶ್ನೆ. ಹೇಗೆ ನೀವು ಒಂದು ನಮ್ಮ ಈ ಸ್ವಚ್ಛತಾ ಆಂದೋಲನದ ವಿಚಾರವಾಗಿ ಒಪ್ಪದೇ ಇರಲಿ ಮನಪೂರ್ವಕವಾಗಿ ಅವನಿಗೆ ಅದು ಬೇಕು ಅಂತಿರುತ್ತೆ, ಪಕ್ಷಾತೀತವಾಗಿ ಮನಸ್ಸಲ್ಲಿ ಒಪ್ಕೋತಾನೆ, ರಾಜಕೀಯವಾಗಿ ಸ್ವಲ್ಪ ವಿರೋಧಿಸಿದ್ರು ಅಥವಾ ಹೋಗದೇ ಇರಬಹುದು. ಇದನ್ನ ಮೋದಿ ಅವರಂತ ನಾಯಕರು ಇರುವಾಗ, ಯಾಕಂದ್ರೆ ಅವರು ಎಲ್ಲರನ್ನೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಮಾತನ್ನು ಹೇಳ್ತಾ ಇದ್ರು. ಅದನ್ನೇ ಒಂದು ಎಲ್ಲಾ ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ಜನರಲ್ಲಿ ಒಂದು ಜಾಗೃತಿ ಪ್ರಯತ್ನಗಳನ್ನು ಯಾಕೆ ಆಗಲಿಲ್ಲ ಸರ್? ಮಾಡಿರ್ತಕ್ಕಂಥದ್ದು ಗೌಡ್ರೆ, ಇದು ಮಾಡಿರ್ತಕ್ಕಂಥದ್ದು ಗುಜರಾತ್ನಲ್ಲಿ. ಇದನ್ನು ಇಂಪ್ಲಿಮೆಂಟ್ ಪ್ರಾರಂಭ ಮಾಡಬೇಕಾದ್ರೆ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರೆ ಹೊರತು ಅವತ್ತು ಪ್ರಧಾನಮಂತ್ರಿ ಆಗಿರಲಿಲ್ಲ. ಹಾಗಾಗಿದ್ದಂಥ ಸಂದರ್ಭದಲ್ಲಿ ಅವರು ಬೇರೆ ರಾಜ್ಯಗಳನ್ನ ಕೇಳ್ತಕ್ಕಂತಹ ಒಂದು ಅವಕಾಶ ಅವರಿಗೆ ಸಿಕ್ಕಿರಲಿಲ್ಲ. ಬಹುಶಃ ಇವತ್ತು ಗುಜರಾತ್ನಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಮೋದಿ ನಿರ್ಧಾರ ಅವತ್ತಾಗಿರ್ಬೋದು, ಇವತ್ತು ಪ್ರಧಾನಮಂತ್ರಿ ಆಗಿ ತೆಗೆದಿರ್ತಕ್ಕಂಥ ನಿರ್ಧಾರ ಅಲ್ಲ. ಮುಂದೆ ಇದು ಇಲ್ಲಿ ಆಗ್ತಕ್ಕಂಥದ್ದನ್ನ ಪರಿವರ್ತನೆಗಳನ್ನ ಬದಲಾವಣೆಗಳನ್ನ ಏನೇನು ಮಾಡಿ ಯಾವ್ಯಾವ ರಿಫಾರ್ಮ್ಸ್ ಮುಖಾಂತರವಾಗಿ ಇದನ್ನ ತರಬಹುದು ಅಂತ ಹೇಳಿ ಇದು ರಾಷ್ಟ್ರ ಮಟ್ಟದ ಯೋಚನೆ ಮುಂದಕ್ಕೆ ಕೇಳಿ ಸರ್. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ರಾಷ್ಟ್ರ ಮಟ್ಟದ ನಾಯಕರನ್ನೋರು ಇಲ್ಲ. ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಸೋಮವಾರ ದಿನ ಸಂಜೆ ಮುಂದೆ ಊಟ ಬಿಟ್ಬಿಡಿ ಅಂದ್ರೆ 90% ಜನ ಸಂಜೆ ಮುಂದೆ ಊಟ ಬಿಟ್ಟು. ಇವತ್ತು ಮೋದಿ ಹೇಳಿದ್ರು ಯಾರು ಕೇಳಲ್ಲ, ಸೋನಿಯಾ ಗಾಂಧಿ ಹೇಳಿದ್ರು ನಾನು ಒಪ್ಪೋದಿಲ್ಲ. ಈಗಾಗಲೇ ದೇಶದ ಮೂಲೆ ಮೂಲೆಗಳಲ್ಲಿ ಜನ ಇವತ್ತು ಸ್ಪಂದಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಗೌಡ್ರೆ, ರಾಜಕೀಯ ಎಲ್ಲರನ್ನೂ ಅಕ್ಸೆಪ್ಟ್ ದೇವೇಗೌಡರಿಂದ ಹಿಡಿದು ಎಲ್ಲರೂ ಕಸ್ಪರ್ಕೆ ಈಗಲೂ ಹೇಳ್ತೀನಿ, ಇದು ನಮ್ದು ಪ್ರಜಾತಂತ್ರ ವ್ಯವಸ್ಥೆ, ಡೆಮೊಕ್ರಾಟಿಕ್ ಕಂಟ್ರಿ, ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ರಾಷ್ಟ್ರ ನಮ್ಮದು. ಮತದಾನ ಕಡ್ಡಾಯ ಮಾಡಬೇಕಾ ಮಾಡಬಾರ್ದಾ? ಕಡ್ಡಾಯ ಮಾಡಬೇಕು ಅಂತ ಹೇಳುವಾಗ ಯಾವ ಪಕ್ಷಗಳು ಕೂಡ ಬೇಡ ಅಂತ ಹೇಳೋದಿಲ್ಲ. ಆದರೆ ನೀವು ಯಾವ ರೀತಿ ಅದನ್ನು ಅನುಸರಿಸ್ತೀರಿ, ಇಲ್ಲಿರುವಂತಹ ಸಮಸ್ಯೆಗಳಿಗೆ
ಉದಾಹರಣೆಯಾಗಿ ಬೇರೆ ಕಡೆ ಇರ್ತಾನೆ, ಗುಳೆ ಹೋಗಿರ್ತಾನೆ, ಅವನಿಗೆ ಸಿಗೋದೇ 300 ರೂಪಾಯಿ, ಅವನು ವಾಪಸ್ ಬಂದು ಮಾಡಬೇಕು, ಒಂದು ಓಟ್ ಹಾಕಿ ಹೋಗಬೇಕು ಅಂದರೆ 600 ರೂಪಾಯಿ. ಆ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಬಲ್ಲಿರ. ಅದು ಆ ಮತದಾರನಿಗೆ ಒಂದು ಹೊರೆಯಾಗುವ ರೀತಿಯಲ್ಲಿ ನೀವು ವರ್ತಿಸೋದಿದ್ರೆ ಅದು ನೀವು ಶಿಕ್ಷೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತೀರಿ. ಆದರೆ ನಿಮ್ಮ ವಿಚಾರ ಬಹಳ ಚೆನ್ನಾಗಿದೆ, ಎಲ್ಲರೂ ಮತ ಹಾಕುವಂತ ಕೆಲಸ ಮಾಡಿ. ಈಗ ನಾವು ಡೆಲ್ಲಿಲಿ ರೀಸನ್ ಕೊಡಬೇಕು, ಬಾಂಬೆಲಿ ಇರ್ಲಿ, ಕೋಲ್ಕತ್ತಾದಲ್ಲಿ ಇರ್ಲಿ, ನಾನು ಹಣ ಡ್ರಾ ಮಾಡಬಹುದು ನನ್ನ ಅಕೌಂಟ್ ಇಂದ. ಆ ತರ ನೀವು ಯಾವುದೇ ಊರಲ್ಲಿದ್ರು ನಿಮ್ಮ ಊರಿನ ಜಾರಿ ಮಾಡಿ, ನೀವು ಅದ್ರ ಬಗ್ಗೆ ಜಾರಿಗೊಳಿಸಿ, ಆನಂತರ ಬನ್ನಿ ಮಾಡ್ಲಿಕ್ಕೆ. ಒಟ್ಟಾರೆಯಾಗಿ ಎಲ್ಲಾ ಪಕ್ಷಗಳು ಕೂಡ ಒಂದು ವೇಳೆ ಇದನ್ನ ರಾಜಕೀಯೇತರವಾಗಿ, ರಾಜಕೀಯ ಇದರಲ್ಲಿ ಮಾಡೋದು ಬೇಡ, ಒಂದು ವೇಳೆ ಬಹಳ ಅತ್ಯದ್ಭುತವಾಗಿ 32 ರಾಷ್ಟ್ರಗಳಲ್ಲಿ ಆಗುವಂಥದ್ದು ಭಾರತದಲ್ಲಿ ಆಗಬಹುದೋ ಇಲ್ಲವೋ ಗೊತ್ತಿಲ್ಲ, ಆದರೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ. ಆದರೆ ಆ ಪ್ರಯತ್ನದ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಅದು ಹೊರೆಯಾಗಿ ಪರಿಣಮಿಸಬಾರದು. ಜೊತೆಗೆ ಅದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂಥ ಸಂವಿಧಾನದ ಪರಿಚ್ಛೇದ 21ರಲ್ಲಿ ನಮ್ಮ ಹಕ್ಕುಗಳೇನಿದೆ ಆ ಹಕ್ಕನ್ನು ಮೊಟಕುಗೊಳಿಸುವಂಥ ಅಥವಾ ಹಕ್ಕಿನ ವಿರುದ್ಧ ಹೋಗುವಂಥ ಯಾವುದೇ ಸಾಧ್ಯತೆಗಳು ಕೂಡ ಇರಬಾರ್ದು. ಅದು ಇಲ್ಲದೇ ಇದ್ದರೆ ಎಲ್ರಿಗೂ ಭಾಳ ಸುಲಭವಾಗಿ ಓಟ್ ಹಾಕುವಂಥ ಅವಕಾಶಗಳನ್ನು ಮಾಡಿಕೊಡೋದಕ್ಕೆ ಬೇರೆ ಬೇರೆ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಅದನ್ನು ಅನುಷ್ಠಾನಗೊಳಿಸಿದರೆ ಬಹುಶಃ ಭಾರತೀಯರೆಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಬಹುದು, ಮಾಡಬಲ್ಲರು, ಮಾಡಲಿ, ಒಳ್ಳೆಯದಾಗಲಿ ಅಂತ ಹಾರೈಸಿದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ಧನ್ಯವಾದ. ಗುಡ್ ನೈಟ್.